ಯಾವುದು ಪಥ್ಯವೋ ಆ ಸಂದರ್ಭದಲ್ಲಿ ಅದನ್ನು ಮಾತ್ರ ಅನುಗ್ರಹ ಮಾಡ್ತಾನಂತ ಆಜ್ಞಾಕ್ತ ಸಮಿತಿನಿಂದ. ಜೊತೆಗೆ ನಮ್ಮಲ್ಲಿ ಕ್ಷಿಪ್ರಪ್ರಸಾದನ ಗಣಪತಿಗೆ 32 ರೀತಿಯ ಸ್ವರೂಪಗಳನ್ನೆಲ್ಲ ಮುದ್ಗಲ ಪುರಾಣ ಹೇಳ್ತದೆ. ಅದರಲ್ಲಿ ರೂಢಿಯಲ್ಲಿ ನಾವೀಗ ಕ್ಷಿಪ್ರಪ್ರಸಾದನ ಗಣಪತಿ ಅಂಥೇಳಿ ಒಂದು ಹೋಮ ಇದೆ. ಅದನ್ನು ನಾವು ಸೂರ್ಯೋದಯ ಪೂರ್ವದಲ್ಲಿ ಅಂದರೆ ಉಷಃಕಾಲದಲ್ಲಿ ಆ ಗಣಪತಿಗೆ ನಾಳಿಕೇರಲೋಷ್ಟ ಅಂದರೆ ತೆಂಗಿನಕಾಯಿಯ ತುರಿ, ಮಧುಯುಕ್ತ ರಂಭಾಫಲ, ಇದರಿಂದ ನಾವು ಆ ಗಣಪತಿಗೆ ಆಜ್ಯ ಅಂದರೆ ತುಪ್ಪ, ಮತ್ತೆ ಬಾಕಿ ಉಳಿದ ಅಷ್ಟದ್ರವ್ಯಾದಿಗಳೆಲ್ಲ ಇದ್ದೇ ಇರುತ್ತೆ. ಅದರಿಂದ ಒಂದೊಂದು ಮಹಾಗಣಪತಿ ಯೋಗಕ್ಕೂ ಅಂದರೆ ಹೋಮಕ್ಕೂ ಕೂಡ ಒಂದೊಂದು ದ್ರವ್ಯವನ್ನು ಅಂದರೆ ಒಂದೊಂದು ಕಾಮನೆಗೆ ಅನುಗುಣವಾಗಿ, ಈಗ ತಲೆನೋವಿಗೆ ಹೊಟ್ಟೆ ನೋವು ಔಷಧಿ ತಗೊಂಡ್ರೆ ಆಗೋದಿಲ್ಲ. ಈಗ ಒಬ್ಬರಿಗೆ ಒಂದು ಕಷ್ಟ ಬಂದಿದೆ, ಗಣಪತಿಯಲ್ಲಿ ವಿದ್ಯಾ ಗಣಪತಿಯ ಹವನ ಇದೆ, ಐಶ್ವರ್ಯ ಗಣಪತಿ ಹೋಮ ಇದೆ, ಅದೇ ರೀತಿಯಾಗಿ ಸಂತಾನ ಗಣಪತಿ ಹೋಮ ಇದೆ, ಅರ್ಕ ಗಣಪತಿ ಹೋಮ ಇದೆ, ಸಂಕಷ್ಟಹರ ಗಣಪತಿ ಅಂತ ನಾವೇನು ವ್ರತ ಆಚರಣೆ ಅದಕ್ಕೆ ಪ್ರತ್ಯೇಕವಾಗಿ ಹೋಮ ಇದೆ, ಹೇರಂಬ ಗಣಪತಿ ಹೋಮ ಅಂತ ಹೇಳಿ ಇದೆ. ಹತ್ರ ಒಂದು 40-60 ರೀತಿಯ ಹೋಮಗಳಿದೆ ಅದರಲ್ಲಿ, ಬೇರೆ ಬೇರೆ ಬೇರೆ. ಹೌದು. ಅಂದರೆ ನಮಗೆ ಅದರಲ್ಲಿ ಪ್ರಭೇದಗಳು ಬೇರೆ ಬೇರೆ, ಒಂದೊಂದು ಯಜ್ಞಕ್ಕೆ ಅದಕ್ಕೆ ಅನುಗುಣವಾದಂಥ ಕಾರಣ. ಈಗ ಒಬ್ಬನ ಕಷ್ಟ ಬಂದಿದೆ ಅಂತಂದ್ರೆ ಅದು ಕಾರಣ ಇದೆ. ಇಂಥ ಕರ್ಮವನ್ನು ಮಾಡಿದ್ರಿಂದ ಅಥವಾ ಹಿಂದಿನ ಜನ್ಮದ್ದಿರ್ಬೋದು, ಆ ಜನ್ಮದ್ದಿರ್ಬೋದು, ಜಾತಕ ಹೇಳುತ್ತೆ ಅದನ್ನು. ಜಾತಕ ಅನ್ನೋದು ಪ್ರತ್ಯಕ್ಷವಾಗಿ ಈಗ ಮುಂದಿನ ವರ್ಷ ಏಪ್ರಿಲ್ ತಿಂಗಳಲ್ಲಿ ಆಗುವಂಥ ಗ್ರಹಣವನ್ನು ಈ ವರ್ಷ ಏಪ್ರಿಲ್ನಲ್ಲೇ ಪಂಚಾಂಗ ಬಂದಾಗ ತೋರಿಸುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿಯ ಅವನು ಹುಟ್ಟಿದಾಗ ಏನಾಗಿತ್ತು ಅನ್ನುವಂತಹ ಸ್ಥಾನಮಾನದಿಂದ ಆ ದ್ರವ್ಯಗಳ ನಿರ್ಣಯ ಮಾಡ್ತಾರೆ ದೈವಜ್ಞರು. ಅದನ್ನು ನಿರ್ಧಾರ ಮಾಡಿ ಯಾವ ಹೋಮವನ್ನು ಮಾಡಿದರೆ, ಈಗ ಸಂತಾನ ಗಣಪತಿ ಅಂತ ಹೇಳುವಂಥದ್ದನ್ನು ಮಾಡಿದರೆ ಸಂತಾನ ಆಗ್ತದ ಅಂತ ಕೇಳಿದರೆ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಕೆಲವರಿಗೆ ಅದನ್ನು ಮಾಡಿದರೆ ಸಾಕಾಗೋದಿಲ್ಲ. ಸಂತಾನ ಗೋಪಾಲ ಕೃಷ್ಣ ಹೋಮ ಅಂತಿದೆ, ಅದನ್ನು ಮಾಡಬೇಕಾಗುತ್ತೆ. ಅಥವಾ ನಾಗನಿಂದಾಗಿ ಅವರಿಗೆ ಸಂತತಿ ಆಗದೇ ಇರ್ಬೋದು, ಅವರ ಕುಟುಂಬದ ದೋಷಗಳಿಂದ ಇರ್ಬೋದು. ಜಾತಕ ನಾನು ಮೊನ್ನೆ ಹೇಳಿದ್ದೆ, ಜಾತಕ ಅನ್ನೋದು ಕಾಲ್ಭಾಗ ಅಂದರೆ ಲಗ್ನದಿಂದ, ರಾಶಿಯಿಂದ ಇನ್ನು ಕಾಲ್ಭಾಗ ಅಂದರೆ ಯಾವ ರಾಶಿಗೆ ಗುರು ಎಲ್ಲಿದ್ದಾನೆ, ಶನಿ ಎಲ್ಲಿದ್ದಾನೆ, ಯಾವ್ಯಾವ ಗ್ರಹದಲ್ಲಿ ಎಲ್ಲೆಲ್ಲಿದ್ದಾರೆ ಅನ್ನೋದ್ರ ಮೇಲೆ ಕಾಲ್ಭಾಗ ಫಲ. ಇನ್ನೊಂದು ಕಾಲ್ಭಾಗ ಕುಟುಂಬದಿಂದ, ಹಿರೀಕರು ಮಾಡ್ಕೊಂಡ್ಬಂದಿದ್ದು ಪುಣ್ಯ ಇತ್ಯಾದಿಗಳಿಂದ. ಇನ್ನು ಕಾಲ್ಭಾಗ ಕರ್ಮದಿಂದ ಬರುತ್ತೆ. ಕರ್ಮ ಅಂದರೆ ನಾವು ಯಾವ ಕಾರ್ಯ ಮಾಡ್ತೀವೋ ಅದರಿಂದ ಬರುತ್ತೆ. ಹಾಗಾಗಿ ಆ ಗಣಪತಿ ಹೋಮನ ನಾವು ಯಾವುದಕ್ಕೋಸ್ಕರ ಅನ್ನೋದ್ರ ಮೇಲೆ ದ್ರವ್ಯ ನಿರ್ಣಯ ಆಗುತ್ತೆ. ಅದಕ್ಕೆ ಕಾರಣ ಬೇಕು. ಈಗ ಸುಮ್ಮನೆ ಗಣಪತಿ ಹೋಮ ಮಾಡಿಸ್ತೀವಿ ಅಂದ್ರೆ ಆಗೋದಿಲ್ಲ. ಯಾವ ಕಾರಣಕ್ಕೆ ಗಣಪತಿ ಹೋಮ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು ಹೌದೌದು. ಸರ್ವೇ ಸಾಧಾರಣವಾಗಿ ಎಲ್ಲ ರೀತಿಯಾದಂಥ ವಿಘ್ನಗಳ ನಿವಾರಣೆಗಾಗಿ ಗಣಪತಿ ಪೂಜೆ ಇರ್ಬೋದು, ಹೋಮ ಇರ್ಬೋದು, ಅದು ಸರ್ವೇ ಸಾಧಾರಣವಾಗಿ. ವಿಶೇಷತಃ ಋಣಹರ ಗಣಪತಿ ಅಂತ ಹೇಳಿದೆ. ಋಣಹರ್ತೃ ದೇವತಾ, ಋಣವನ್ನು ಹರಣ ಮಾಡುವನು, ನಾಶ ಮಾಡುವನು. ಎಷ್ಟೋ ಸಾಲ ಆಗಿರುತ್ತೆ, ಅಥವಾ ಎಷ್ಟೋ ಮನೆಗಳಲ್ಲಿ ಏನಾಗುತ್ತೆ, ನಮಗೀಗ ತಾಯಿ ಋಣ ಇರ್ಬೋದು, ತಂದೆ ಋಣ ಇರ್ಬೋದು, ಋಷಿಗಳ ಋಣ ಇರ್ಬೋದು, ಅಥವಾ ಸಮಾಜದ ಋಣ ಇರ್ಬೋದು. ಅದಕ್ಕೆ ಒಂದು ಕೆಲವೊಂದು ಸತಿ ಕೆಲವರಿಗೆ ನಮಗೆ ಮಾಡಬೇಕು ಅಂತ ಎಷ್ಟೋ ಮನಸ್ಸಿರುತ್ತೆ. ಅಯ್ಯೋ ತಂದೆ ತಾಯಿನ ತೀರ್ಥ ಕಾಶಿ ಕರ್ಕೊಂಡು ಹೋಗ್ಬೇಕು ನಿಂದಿನಪ್ಪ, ಏನು ನನ್ನ ಹತ್ರ ಕಾಸಿಲ್ಲ, ಕರ್ಮಿಣಿ ಇಲ್ಲ, ಹೆಂಗೆ ಕರ್ಕೊಂಡು ಹೋಗೋದು? ತಂದೆ ತಾಯಿಗೆ ಏನೋ ಕೊಡಿಸ್ಬೇಕು ಅಂತಿರ್ತಾರೆ, ಏನೋ ಒಂದು ಸೇವೆ ಮಾಡಬೇಕು ಅಂತಿರ್ತಾರೆ. ಅವ್ರಿಗೊಂದು ಏನನ್ನೇ ಕೊಡಬೇಕು ಅಂತಿದ್ರು ಅವ್ರಿಗೆ ಸೌಕರ್ಯ ಇರಲ್ಲ, ಶಕ್ತಿನೇ ಇರೋದಿಲ್ಲ. ಅವಾಗ ಏನು ಮಾಡಬೇಕು ನಾವು? ಶಕ್ತಿ ಗಣಪತಿ ಹೋಮ ಇದೆ. ಋಣಹರ ಗಣಪತಿಯ ಆರಾಧನೆ ನಾವು ಮಾಡ್ಕೊಂಡ್ರೆ ಎಲ್ಲ ರೀತಿಯಾದಂಥ ಋಣವನ್ನು ತೀರಿಸುವಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಬುದ್ಧಿಯನ್ನು ಅವನು ಕೊಡ್ತಾನೆ. ಬುದ್ಧಿ ಕರ್ಮಾನುಸಾರಿಣಿ. ಶಕ್ತಿ ಇದ್ರೂ ಸಾಲದು, ಕೆಲವರಿಗೆ ಮನಸ್ಸೇ ಇರೋದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.